ಮಕ್ಕಳೇ, ಯಾವ ಬೆಂಚ್ನಲ್ಲಿ ಕೂತ್ಕೊಳ್ತೀರಾ ನೀವು? ಫಸ್ಟ್ ಬೆಂಚ್ ಸ್ಟೂಡೆಂಟ್ಸಾ, ಮಿಡ್ಲ್ ಬೆಂಚಲ್ಲಿ ಕೂತ್ಕೊಳ್ತೀರಾ ಅಥವಾ ಲಾಸ್ಟ್ ಬೆಂಚಲ್ಲ? ಇಲ್ಲ ಟೀಚರ್ ಮೇಲೆ ಡಿಪೆಂಡ್ ಆಗತ್ತೆ. ಸ್ಟ್ರಿಕ್ಟ್ ಟೀಚರ್ ಇದ್ರೆ ಆದಷ್ಟು ಹಿಂದೆ ಕೂತ್ಕೊಳ್ಳಲ್ಲ, ಮುಂದೆ ಕೂತ್ಕೊಳ್ತೇನೆ. ಅದೇ ಟೀಚರ್ ಸ್ವಲ್ಪ ಹಿಂದೆ ಮುಂದೆ ಆಯ್ತು ಅಂದ್ರೆ ನಾನು ಹಿಂದೆ ಹೋಗ್ತೇನೆ ಅಂತೀರಾ. ಈ ನಾಲ್ಕರಲ್ಲಿ ಯಾವ ಬೆಂಚು ನಿಮ್ಮದು? ಕಮೆಂಟ್ ಅಲ್ಲಿ ತಿಳಿಸಿ. ಫಸ್ಟ್ ಅಂದ್ರೆ 1 ಅಂತ ಹಾಕಿ, ಮಿಡ್ಲ್ ಮಧ್ಯದಲ್ಲಿ ಕೂತ್ಕೋತೇನೆ ಅಂದ್ರೆ 2 ಅಂತ ಹಾಕಿ, ಲಾಸ್ಟ್ ಅಂದ್ರೆ 3 ಟೀಚರ್ ಮೇಲೆ ಡಿಪೆಂಡೆಂಟ್ ಆಗತ್ತೆ ಅಂದ್ರೆ 4 ಅಂತ ಹಾಕಿ. ಹಾಕದ್ರ? ಎಸ್. ಈಗ ನಮ್ ಟಾಪಿಕ್ ಏನು? ಟಾಪರ್ ಆಗಬಹುದು, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಸಹ. ಸರ್, ನಾನು ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ತೇನೆ, ನಾನು ಮಿಡ್ಲ್ ಬೆಂಚಲ್ಲಿ ಕೂತ್ಕೊಳ್ತೇನೆ, ಹಾಗಾದ್ರೆ ವಿಡಿಯೋನ ನಾನು ಸ್ಕಿಪ್ ಮಾಡ್ಲಾ? ಮಾಡಬೇಡ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ, ಯಾವುದೇ ಬೆಂಚ್ನಲ್ಲಿ ಕೂತ್ರು ನೀವು ಸಹ ಟಾಪರ್ ಆಗ್ಬಹುದು. ಆದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಮಿತ್ ಅಂತ ಇದೆ. ಮಿತ್ ಅಂದ್ರೆ ಏನು? ಸುಳ್ಳು. ಏನ್ ಸುಳ್ಳು? ಲಾಸ್ಟ್ ಬೆಂಚಲ್ಲಿ ಕೂತವರು ಏನೂ ಆಗಲ್ಲ ಜೀವನದಲ್ಲಿ ಅಂತ. ಅದು ನಿಜವಾಗ್ಲೂ ಸತ್ಯನಾ? ಇಲ್ಲ ತಾನೆ? ಎಸ್. ಲಾಸ್ಟ್ ಬೆಂಚು, ಫಸ್ಟ್ ಬೆಂಚು, ಮಿಡ್ಲ್ ಬೆಂಚು ಎಲ್ಲಿ ಕೂತ್ಕೊಳ್ತಿರೋ ಮ್ಯಾಟರ್ ಆಗಲ್ಲ. ಏನ್ ಮ್ಯಾಟರ್ ಆಗತ್ತೆ? ಆ ಬೆಂಚಲ್ಲಿ ಕೂತಾಗ ಎಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಕೇಳ್ತೀರಾ ಅನ್ನೋದು ಮ್ಯಾಟರ್ ಆಗತ್ತೆ. ಹಾಗೆ ಆ ಬೆಂಚನ್ನು ಬಿಟ್ಟು ಮನೆಗೆ ಬಂದಾಗ ಎಷ್ಟು ಹಾರ್ಡ್ ವರ್ಕ್ ಅನ್ನ ಹಾಕ್ತೀರಾ ಅದು ಮ್ಯಾಟರ್ ಆಗತ್ತೆ. ಇಲ್ಲೇ ತನಕ ಎಸ್ ಸರ್ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಅಂದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು ನನ್ನ ಜೊತೆಗಿದ್ದೀರಾ ಮಕ್ಕಳೇ ಅಂತ. ನಮ್ಮ ಸ್ಕೂಲ್ನಲ್ಲಿ ನಾನು ಐ ಥಿಂಕ್ ಯಾವುದೋ 4ನೇ ಬೆಂಚಲ್ಲೋ 5ನೇ ಬೆಂಚಲ್ಲಿ ಕೂತಿದ್ದೆ. ಸ್ಕೂಲಿನ ವಿಂಡೋ ಪಕ್ಕದಲ್ಲಿ ಕೂತಿದ್ದೆ. ವಿಂಡೋ ಪಕ್ಕದಲ್ಲೇ ಏನಿತ್ತಂದ್ರೆ ಒಂದು ಗಿಡ ಇತ್ತು, ಯಾವುದೋ ಒಂದು ಗಿಡ ಇತ್ತು. ಅದರಿಂದ ಕಾಯಿ ಬರ್ತಾ ಇತ್ತು. ಸೊ ಒಂದು ಕಾಯಿ ತೊಗೊಂಡೆ, ನಾನು ಮುಂದೆ ಕೂತಂಗೆ ಟಣ್ ಅಂತ ಹೊಡೆದೆ. ಸೊ ಯೂಶ್ವಲಿ ಎಲ್ಲ ಕ್ಲಾಸಸ್ಗಳಲ್ಲೂ ಆಗುವಂತಹದ್ದೇ. ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಯಾರು ಹೊಡೆದ್ರು ನಾನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಯಾವಾಗ ಬ್ರೇಕ್ ಬರ್ತಾ ಇತ್ತೋ, ವಾಶ್ರೂಮ್ ಬ್ರೇಕೋ ಅಥವಾ ಊಟಕ್ಕೆ ಬ್ರೇಕೋ, ಆವಾಗ ಹೋಗಿ ಅವನ ಜೊತೆ ಜಗಳ ಮಾಡ್ತಿದ್ದೆ. ಬಟ್ ಇಲ್ಲಿ ನನ್ನ ಮುಂದೆ ಕೂತಂತಹ ಮಹಾನುಭಾವ ಏನು ಮಾಡ್ತಾನೆ, ಆತ ಎದ್ದು ನಿಂತು ಸರ್ ಇವ ಕಾಯಿ ತೊಗೊಂಡು ನಂಗೆ ಹೊಡಿತಿದ್ದಾನೆ ಅಂದ. ಸೊ ಆ ಮೂಮೆಂಟಲ್ಲಿ ನನಗೊಂದು ಅರ್ಥ ಆಯಿತು, ನಾವು ಯಾವ ಬೆಂಚಲ್ಲಿ ಕೂತ್ಕೊಳ್ತೇವೆ, ಯಾವ ಬೆಂಚಲ್ಲಿ ಕೂತು ಯಾರನ್ನ ಕಾಡಿಸ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಹಾಗೆಯೇ ಇಲ್ಲಿ ನಾವು ನೋಡೋದಾದ್ರೂ ಯಾವ ಬೆಂಚಲ್ಲಿ ಕೂತು ಹೇಗೆ ಓದ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಜಸ್ಟ್ ಅ ಸೈಡ್ ಸ್ಟೋರಿ. ಹೇಗೆ ಓದೋದು? ಇವ್ರು ಯಾರು ಅಥವಾ ಗೊತ್ತಿದ್ದಾರ? ನೋಡ್ದಂಗಿದೆ ಮುಖ, ನಂದೇ ಮುಖ ಇದ್ದಂಗಿದೆ. ಎಸ್. ಸೊ ಫಾರ್ ಎಕ್ಸಾಂಪಲ್ ನನ್ನನ್ನು ಸ್ಕೂಲ್ನಲ್ಲಿ ಜಾಸ್ತಿ ಲಾಸ್ಟಲ್ಲೇ ಕುಳಿಸ್ತಾ ಇದ್ರು. ಯಾಕಂದರೆ ನಾನು ಸ್ವಲ್ಪ ಹೈಟಲ್ಲಿದ್ದೆ. ನಾನು ಮುಂದೆ ಕೂತ್ರೆ ನಾನು ಹಿಂದೆ ಕೂತವ್ರಿಗೆ ಏನೂ ಕಾಣಿಸ್ತಾ ಇರಲಿಲ್ಲ ಬ್ಲ್ಯಾಕ್ ಬೋರ್ಡು. ಅದಕ್ಕೋಸ್ಕರ ಹೈಟಿನ ಪ್ರಕಾರ ಅವರು ಕುಳ್ಳಿಸ್ಲಿಕ್ಕೆ ಹೋದಾಗ ನನ್ನನ್ನು ಲಾಸ್ಟಲ್ಲಿ ಕುಳಿಸ್ತಾ ಇದ್ರು. ನಾನು ಹೈಟು ಸ್ವಲ್ಪ ಗಿಡ್ಡವನಾಗಿದ್ದರೆ ಹಾಗಿದ್ರೆ ಮುಂದೆ ಕೂತ್ಕೋತಿದ್ನ, ಗೊತ್ತಿಲ್ಲ. ಐ ಥಿಂಕ್ ನನಗೆ ಪ್ಲೇಸ್ ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ನಾನು ಒಂದೆರಡು ಫ್ರೆಂಡ್ಸು ಸುತ್ತಮುತ್ತಲೇ ಇದ್ದರೂ ಅಷ್ಟೇ ಸಾಕಾಗ್ತಾ ಇತ್ತು. ಹೀಗಾಗಿ ನಿಮಗೂ ಸಹ ಹೈಟಿನ ಇಶ್ಯೂದಿಂದ ಹಿಂದೆ ಕುಳಿಸ್ತಾ ಇದ್ದಾರಾ? ಇಲ್ಲ ತಾನೆ? ಕುಳಿಸ್ತಾ ಇದ್ರು ಸಹ ಇದು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಯು ವಿಲ್ ಮೇಕ್ ಫ್ರೆಂಡ್ಸ್ ದೇರ್. ಬಟ್ ಎಲ್ಲಿ ನಮ್ಮ ಫ್ರೆಂಡ್ಸ್ಗಳಿರ್ತಾರೋ ಅದು ಎಕ್ಸ್ಟ್ರಾ ಸ್ಪೆಷಲ್ ಆಗತ್ತೆ. ಇಲ್ಲಿ ಕೂತಂತಹವನೇ ಲಾಸ್ಟ್ ಬೆಂಚ್ನಲ್ಲಿ ಇಂದು ನಿಮ್ಮ ಮುಂದೆ ಬಂದು ಪಾಠ ಮಾಡ್ತಾನೆ. ಇದರ ಅರ್ಥ ಏನು? ಆತನು ಸಹ ಜೀವನದಲ್ಲಿ ಒಂದು ಸ್ವಲ್ಪ ಓದನ್ನು ಗಳಿಸಿದ್ದಾನೆ, ಸ್ವಲ್ಪ ಜ್ಞಾನವನ್ನು ಗಳಿಸಿದ್ದಾನೆ. ಹೀಗಾಗಿ ನಾನು ಬೇರೆ ಎಕ್ಸಾಂಪಲ್ ಯಾರ್ದು ತಗೊಳ್ಳಲ್ಲ, ದೊಡ್ಡ ದೊಡ್ಡ ಮಹಾನುಭಾವರದು. ಸಣ್ಣ ಮನುಷ್ಯ ನಂದೇ ಎಕ್ಸಾಂಪಲನ್ನು ಕೊಡ್ತೇನೆ. ನಾನೇ ಲಾಸ್ಟ್ ಬೆಂಚಲ್ಲಿದ್ದೆ. ಹೀಗಾಗಿ ನಾನು ಎಫರ್ಟ್ಸ್ಗಳನ್ನ ಹಾಕ್ತಾ ಹೋದೆ. ಅದಲ್ಲದೆ ಬೆಂಚ್ಗಳು ಮ್ಯಾಟ್ರ್ ಆಗಲ್ಲ. ನೀವು ಹಾಕುವಂತಹ ಬೆಂಚ್ನಲ್ಲಿ ಕೂತಾಗ ಕಾನ್ಸಂಟ್ರೇಷನು, ಬೆಂಚಿಂದ ಹೊರಗೆ ಬಂದಾಗ ಹಾಕುವಂತಹ ಎಫರ್ಟ್ಸ್ಗಳು ಮ್ಯಾಟ್ರ್ ಆಗುತ್ತೆ. ಅದೇ ನಿಮ್ಮನ್ನು ಜೀವನದಲ್ಲಿ ಮುಂದೊಂದು ಪೊಸಿಷನ್ಗೆ ಕರ್ಕೊಂಡು ಹೋಗುತ್ತೆ. ನಾನು ಲಾಸ್ಟ್ ಇಯರ್ ಎಷ್ಟೋ ಮಕ್ಕಳನ್ನ ಕೇಳ್ತಾ ಇದ್ದೆ, ನೀವು ಯಾವ ಬೆಂಚು, ಏನು ಮಾಡ್ತಾ ಇದ್ದೀರಾ? ದೇ ವುಡ್ ಆಲ್ ಸೇಕಿ ನಾನು ಲಾಸ್ಟ್ ಬೆಂಚಲ್ಲಿ ಇರ್ತೇನೆ, ನಾನು ಮಿಡ್ಲಲ್ಲಿ ಇರ್ತೇನೆ, ಫಸ್ಟು, ಹೀಗೆ. ಹೀಗಾಗಿ ಯಾವುದೂ ಒಂದು ಫಿಕ್ಸ್ಡ್ ಫಾರ್ಮುಲಾ ಅಂತ ಇಲ್ಲ. ಸರ್ ನಾನು ಫಸ್ಟ್ ಬೆಂಚಲ್ಲಿ ಕೂತ್ರೆ ಟಾಪರ್ ಆಗ್ತೇನಾ? ಚಾನ್ಸಸ್ ಎಷ್ಟಿದೆ? ವೆರಿ ಮಿನಿಮಲ್, ಕಡಿಮೆ ಇದೆ. ಸರ್ ನಾನು ಲಾಸ್ಟಲ್ಲಿ ಬೆಂಚಲ್ಲಿ ಕೂತ್ರೆ ಟಾಪರ್ ಆಗಲ್ವಾ? ಹೇಳಲಿಕ್ಕೆ ಬರಲ್ಲ. ಎಫರ್ಟ್ಸ್ಗಳನ್ನ ಹಾಕಿದ್ರೆ ಆಗ್ತೀರಾ. ಸೊ ಬೆಂಚ್ ಅನ್ನೋದು ಟೆಂಪ್ರರಿ. ನಿಮ್ಮ ಹ್ಯಾಬಿಟ್ಸು ನಿಮ್ಮ ಫ್ಯೂಚರನ್ನು ಬಿಲ್ಡ್ ಮಾಡುತ್ತೆ. ಕೇಳಿ, ಫಸ್ಟ್ ಬೆಂಚರ್ಸು, ಮಿಡ್ಲ್ ಬೆಂಚರ್ಸು, ಟಾಪ್ ಬೆಂಚರ್ಸು ಎಲ್ಲರೂ ಲಕ್ಷ್ಯ ಇಟ್ಟು ನನ್ನನ್ನು ಕೇಳಿ. ಒಂದು 2 to 3 ಮಿನಿಟ್ಸ್ ಕೊಡಿ ನಂಗೆ ಟೈಮು. ಯಾಕಂದರೆ ಈಗ ನಾನು ಹೇಳುವಂತಹದ್ದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಲಾಕ್ಡ್ ಇನ್ನ? ಎಸ್. ಏನು ಹೇಳ್ತೇನೆ, ಇದನ್ನು ಸಹ ಇಲ್ಲಿಟ್ಟು ಬಿಡ್ತೇನೆ ಪೆನ್ನು.
ಫುಲ್ ಕಾನ್ಸಂಟ್ರೇಟ್ ಆಗಿ ಕೇಳಿ. ಯಾಕಂದ್ರೆ ನನಗೆ ಯಾರಾದರೂ 10th ಅಲ್ಲಿ ಈ ಮಾತನ್ನ ಹೇಳಿದ್ರೆ ನನ್ನ ಮಾರ್ಕ್ಸಲ್ಲಿ ಮತ್ತೊಂದು 10% ಹೆಚ್ಚಿಗೆ ಆಗ್ತಾ ಇತ್ತು. ಏನು? ಫಸ್ಟ್, ಸ್ಕೂಲು, ಬೆಂಚು, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರೋ ಅದರಿಂದ ಜೀವನದಲ್ಲಿ ಖುಷಿ ಬೇಕು, ಬಟ್ ಅದರ ಜೊತೆಗೆ ಸ್ವಲ್ಪ ಮಾರ್ಕ್ಸ್ಗಳು ಆ್ಯಡ್ ಆಗ್ತಾ ಹೋಗ್ಬೇಕು. ಸ್ಕೂಲನ್ನು ಜಸ್ಟ್ ಒಂದು ಎಕ್ಸ್ಟ್ರಾ ಆಕ್ಟಿವಿಟಿ ಅಂತ ಪಾಸ್ ಔಟ್ ಮಾಡೋದು ಅಲ್ಲ. ಸ್ಕೂಲು ಮ್ಯಾಟರ್ ಆಗತ್ತೆ ಅಂದಮೇಲೆ ಸ್ಕೂಲಲ್ಲಿ 1 hour ಕ್ಲಾಸಲ್ಲಿ ಅಟ್ಲೀಸ್ಟ್ ಒಂದು ½ an hour ಆದರೂ ಕಾನ್ಸಂಟ್ರೇಟ್ ಆಗಿ ಪಾಠವನ್ನ ಕೇಳಬೇಕು. ಅದು ನಮ್ಮ ಕೆಲಸ ಆಗತ್ತೆ. ನೋಟ್ಸ್ಗಳನ್ನ ಮಾಡ್ಕೊಳ್ಬೇಕು. ಇದು ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುವಂತಹದ್ದು. ಸೆಕೆಂಡ್, ಓದ್ತೀರಾ, ಫ್ರೆಂಡ್ಸಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಆಟ ಆಡ್ತೀರಾ, ಎಲ್ಲ ಆದಮೇಲೆ ಮನೆಗೆ ಬಂದಮೇಲೆ ನೀವು ಡೈಲಿ 3 hours ಓದಲೇಬೇಕು. ಸರ್ ಹೋಮ್ವರ್ಕ್ ಇರುತ್ತೆ, ಸರ್ ಕ್ಲಾಸಸ್ ಇರುತ್ತೆ, ಸರ್ ಟ್ಯೂಷನಿಗೆ ಹೋಗಬೇಕು, ಎಲ್ಲ ಇದೆ ಕಂದ. ಆದರೆ ನಾವು 3 hours ನಮಗೋಸ್ಕರ ಕೊಡಲಿಲ್ಲ, ನಮ್ಮ ಅಭ್ಯಾಸಕ್ಕಾಗಿ ಕೊಡಲಿಲ್ಲ ಅಂದರೆ ಆಗಲ್ಲ. ಹೋಮ್ವರ್ಕ್ ಮಾಡಬೇಕಾದ್ರೂ ಸಹ ಅದನ್ನು ನಿಮ್ಮ ಸ್ಟಡಿ ಟೈಮ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದೇ ರೀತಿ ಓದಬೇಕಾಗತ್ತೆ ನೀವು. ಓಕೆನಾ? ಫಸ್ಟು ಸ್ಕೂಲಲ್ಲಿ ಓದೋದು, ಸೆಕೆಂಡು ಮನೆಗೆ ಬಂದಮೇಲೆ ಓದೋದು. 2 ಪಾಯಿಂಟ್ಸ್ಗಳು ಅರ್ಥ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಈಗ ನಾನು 10th ಮುಗಿಸಿ ಆಯಿತು ಸುಮಾರು 10 ವರ್ಷ, 10 ವರ್ಷದ ಮೇಲೆ ಆಯಿತು. ಅಯ್ಯಪ್ಪ ನಿದ್ದೆನೂ ಬರ್ತಾ ಇದೆ. ಮಧ್ಯಾಹ್ನ ಎಷ್ಟು ಗಂಟೆ ಆಯಿತು ವಾಚ್ ತೊಗೊಂಡಿಲ್ಲ, ಬಟ್ 10 ವರ್ಷದ ಮೇಲೆ ಆಗಿದೆ 10th ಮುಗಿಸಿ. ಈ ಮೂಮೆಂಟಲ್ಲಿ ನನಗೆ ಏನು ಅನಿಸುತ್ತೆ? ಒಂದೇ ಅನಿಸುತ್ತೆ, 10th ನಿಮ್ಮ ಗೋಲ್ಡನ್ ಪೀರಿಯಡ್. ಅದರಲ್ಲಿ ಆದಷ್ಟು ನಗು ಫನ್ನನ್ನು ಇನ್ಕ್ಲೂಡ್ ಮಾಡಿ. ಬೋರ್ಡು ಅಂತ ಆ ಪ್ರೆಷರ್ ಕುಕ್ಕರ್ನ ಹಿಂದೆ ಓಡಬೇಡಿ. ಈ ವಯಸ್ಸು ಮತ್ತೆ ವಾಪಸ್ ಸಿಗಲ್ಲ. ಹೀಗಾಗಿ ಆಟ ಆಡೋ ಸಮಯದಲ್ಲಿ ಆಟವನ್ನು ಆಡಿ, ಊಟ ಮಾಡೋ ಸಮಯದಲ್ಲಿ ಊಟವನ್ನು ಮಾಡಿ, ಪಾಠವನ್ನು ಮಾಡೋ ಸಮಯದಲ್ಲಿ ಪಾಠವನ್ನು ಓದಿ, ಜೀವನದಲ್ಲಿ ಆದಷ್ಟು ನಗ್ತಾ ಇರಿ. ದೇವರು 32 ಹಲ್ಲನ್ನು ಕೊಟ್ಟಿದ್ದಾನೆ. ಹೀಗಾಗಿ ಆ 32 ಹಲ್ಲನ್ನು ಅಂತ ಜಗತ್ತಿಗೆ ತೋರಿಸ್ತಾ ಇರಿ. ಯಾಕಂದ್ರೆ ಯುವರ್ ಸ್ಮೈಲ್ ಇಸ್ ಪ್ರಿಷಿಯಸ್ ಆ್ಯಂಡ್ ದ ವರ್ಲ್ಡ್ ನೀಡ್ಸ್ ಇಟ್. ನಗ್ತೀರಾ ತಾನೆ? ನಕ್ಕಿದ್ರ ಈ ವಿಡಿಯೋನ ಈಗ ನಾ ಹೇಳಿದಾಗ ಅಂತ ನಗಿ ಎಸ್, ನಿಮ್ಮ ಕಮೆಂಟ್ಸಲ್ಲೂ ಆ ನಗುವನ್ನು ಹಾಕಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ಯು ಆರ್ ವಿತ್ ಮೀ ಅಂತ ಮಗು. ಓಕೆ, ಇದೇ ನೋಟ್ನಲ್ಲಿ ನಿಮಗೆ ಒಂದು ಮಾತು, ಟಾಪರ್ಸ್ಗಳು ಯಾರು ಬ್ಯಾಕ್ ಬೆಂಚರ್ಸ್ಗಳು ಸಹ ಟಾಪರ್ಸ್ಗಳಾಗಬಹುದು. ಡೆಫಿನೆಟ್ಲಿ ಆಗೇ ಆಗ್ತೀರಾ ನೀವು ಯಾವುದೇ ಬೆಂಚ್ನಲ್ಲಿದ್ರು. ನಾನು ಹೇಳಿರುವಂತಹ ಸಿಂಪಲ್ ಫಂಡವನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಹ್ಯಾಬಿಟ್ಸ್ಗಳನ್ನ ಬಿಲ್ಡ್ ಮಾಡ್ತಾ ಹೋಗಿ. ಜೀವನದಲ್ಲಿ ಖುಷಿಯಾಗಿರಿ ಆ್ಯಂಡ್ ನಗ್ತಾ ಇರಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.